ನೋಡಿ 6 ಏನ್ ಕೊಟ್ಟಿದ್ದಾರೆ. ಎ ಹೆಮಿಸ್ಫಿರಿಕಲ್ ಟ್ಯಾಂಕ್ ಈಸ್ ಮೇಡ್ ಅಪ್ ಆಫ್ an iron sheet 1 centimeter thick. If the inner radius is 1 meter, then find the volume of the iron used to make the tank ಅಂತ ಕೊಟ್ಟಿದ್ದಾರೆ. ನೋಡಿ ಹೆಮಿಸ್ಫೆರಿಕಲ್ ಟ್ಯಾಂಕ್ ಈ ರೀತಿ ಇದೆ. ಅದನ್ನ ಐರನ್ ಶೀಟ್ ಇಂದ ಮಾಡಿದ್ದಾರೆ. ಅದ್ರ ಥಿಕ್ನೆಸ್ ಎಷ್ಟಿದೆ, ಇದೇನಿದೆ ಲೈಕ್ ಥಿಕ್ನೆಸ್, ಈ ಥಿಕ್ನೆಸ್ 1 ಸೆಂಟಿಮೀಟರ್ ಇದೆ. ಓಕೆ, ಇನ್ನು ಇಫ್ ದ ಇನ್ನರ್ ರೇಡಿಯಸ್ ಈಸ್ 1 ಮೀಟರ್, ನೋಡಿ ಇಲ್ಲಿ ಥಿಕ್ನೆಸ್ ಇದೆ ಅಂದ್ಮೇಲೆ ಒಳಗಿಂದ ಒಂದು ರೇಡಿಯಸ್ ಆಗುತ್ತಲ್ವಾ, ಆ ರೇಡಿಯಸ್ 1 ಮೀಟರ್ ಇದೆ. ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಐರನ್ ಯೂಸ್ಡ್ ಟು ಮೇಕ್ ದ ಟ್ಯಾಂಕ್. ಅಂದ್ರೆ ಅವರು ವಾಲ್ಯೂಮ್ ಫೈಂಡ್ ಔಟ್ ಮಾಡಕ್ ಹೇಳಿಲ್ಲ, ಇನ್ನರ್ ರೇಡಿಯಸ್, ಇನ್ನರ್ ಹೆಮಿಸ್ಫಿಯರ್ದು. ಅವರು ಐರನ್ ಎಷ್ಟು ಯೂಸ್ ಆಗಿದೆ ಇದು ಟ್ಯಾಂಕ್ ಮಾಡ್ಲಿಕ್ಕೆ, ಅದನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ವಾಲ್ಯೂಮ್ ಆಫ್ ಔಟರ್ ಹೆಮಿಸ್ಫಿಯರ್ ಮೈನಸ್ ವಾಲ್ಯೂಮ್ ಆಫ್ ಇನ್ನರ್ ಹೆಮಿಸ್ಫಿಯರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ನೋಡಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಇದು ಔಟರ್ ಹೆಮಿಸ್ಫಿಯರ್. ಓಕೆ, ಇದ್ರದ್ದು ರೇಡಿಯಸ್ ಇರುತ್ತಲ್ವಾ, ಇದನ್ನ ತಗೊಂಡು ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ನು ಥಿಕ್ನೆಸ್ ಇದೆ, ಇದು ಇನ್ನರ್ ಹೆಮಿಸ್ಫಿಯರ್ ಆಯ್ತು. ಇದ್ರದ್ದು ನಾವು ರೇಡಿಯಸ್ ತಗೊಂಡು ಇದ್ರದ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಔಟರ್ ಹೆಮಿಸ್ಫಿಯರ್ದು ವಾಲ್ಯೂಮ್ ಮೈನಸ್ ಇನ್ನರ್ ಹೆಮಿಸ್ಫಿಯರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ವಾಲ್ಯೂಮ್ ಆಫ್ ಈ ಪಾರ್ಟ್ ಇಂದು ವಾಲ್ಯೂಮ್ ಬರುತ್ತೆ ನಮ್ಗೆ. ಸೊ ಅವಾಗ ನಾವು ಏನ್ ಹೇಳ್ಬೋದು, ಐರನ್ ಎಷ್ಟು ಯೂಸ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಮಾಡೋಣ ನೋಡಿ. ಇನ್ನರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 1 ಮೀಟರ್ ಕೊಟ್ಟಿದ್ದಾರೆ. ಥಿಕ್ನೆಸ್ 1 ಸೆಂಟಿಮೀಟರ್, ಅಂದ್ರೆ 1 ಮೀಟರ್ 1 ಸೆಂಟಿಮೀಟರ್ ಅಲ್ಲಿ ಇದೆ ಅಲ್ವಾ. ಸೊ ನಾವು ಎರಡನ್ನು ಒಂದೇ ಯೂನಿಟ್ಸ್ ಅಲ್ಲಿ ಇಟ್ಕೊಳ್ಳೋಣ ಫಸ್ಟ್. ಸೊ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 centimeter. So 1 centimeter is equals to 1 upon 100 meter. So 1 centimeter ಅಂದ್ರೆ ಇದನ್ನ ಡೆಸಿಮಲ್ ಆಗಿ ಬರ್ಕೊಂಡ್ರೆ ಯಾವ ರೀತಿ ಬರ್ಕೋಬಹುದು, 0.01 ಮೀಟರ್. ಇದೇನಿದು ಥಿಕ್ನೆಸ್. ಓಕೆ, ಈಗ ರೇಡಿಯಸ್ ಏನಿದೆ, ಇನ್ನರ್ ರೇಡಿಯಸ್ ಆರ್ ಇಸ್ ಈಕ್ವಲ್ಸ್ ಟು 1 ಮೀಟರ್ ಇದೆ. ಇನ್ನು ಔಟರ್ ಹೆಮಿಸ್ಫಿಯರ್ದು ರೇಡಿಯಸ್ ಎಷ್ಟಿರುತ್ತೆ, ಈ 1 ಮೀಟರ್ ಪ್ಲಸ್ ಥಿಕ್ನೆಸ್ ಅಲ್ವಾ. ಸೊ ಥಿಕ್ನೆಸ್ ಎಷ್ಟಿದೆ, 0.01 ಇದೆ. ಸೊ 1 ಮೀಟರ್ ಪ್ಲಸ್ 0.01 ಅಂದ್ರೆ ಈ ರೀತಿ ಆಡ್ ಮಾಡಬೇಕು. ಓಕೆ, ಆಡ್ ಮಾಡಿದ್ರೆ 0.1 ಇದೇನಾಯ್ತು, ಔಟರ್ ಹೆಮಿಸ್ಫಿಯರ್ದು ರೇಡಿಯಸ್. ಕ್ಯಾಪಿಟಲ್ ಆರ್ ಅಂತ ಡಿನೋಟ್ ಮಾಡಿದೀನಿ, 1.01 ಮೀಟರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ಡೈರೆಕ್ಟ್ ಬರೆಯೋದಾದ್ರೆ ವಾಲ್ಯೂಮ್ ಆಫ್ ಐರನ್, ಅವ್ರೇನ್ ಕೇಳಿದಾರಲ್ವಾ ಇದು ಸೆಂಟೆನ್ಸ್, ಐರನ್ ಯೂಸ್ಡ್ is equals to volume of outer hemisphere minus volume of inner hemisphere. ಓಕೆ, ಈಗ ಹೆಮಿಸ್ಫಿಯರ್ದು ವಾಲ್ಯೂಮ್ ಏನು, 2/3 ಪೈ ಆರ್ ಕ್ಯೂಬ್. ಔಟರ್ದು ಏನಂತ ಬರ್ಕೊಂಡಿದೀವಿ, ಕ್ಯಾಪಿಟಲ್ ಆರ್ ಅಂತ ಬರ್ಕೊಂಡಿದೀವಿ. ಸೊ ಕ್ಯಾಪಿಟಲ್ ಆರ್ ಮೈನಸ್ 2/3 ಪೈ ಸ್ಮಾಲ್ ಆರ್ ಇನ್ನರ್ ಹೆಮಿಸ್ಫಿಯರ್. ಸೊ ಸ್ಮಾಲ್ ಆರ್ ಕ್ಯೂಬ್. ಈಗ ನೋಡಿ, 2/3 ಇಲ್ಲೂ ಇದೆ, ಇಲ್ಲೂ ಇದೆ, ಪೈ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಎರಡಕ್ಕೂ ನಾವು ಕಾಮನ್ ತೆಗಿಬಹುದು. 2/3 ಪೈ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ, ಕ್ಯಾಪಿಟಲ್ ಆರ್ ಕ್ಯೂಬ್ ಮೈನಸ್ ಸ್ಮಾಲ್ ಆರ್ ಕ್ಯೂಬ್ ಉಳಿತು. ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. ಕ್ಯಾಪಿಟಲ್ ಆರ್ ಅಂದ್ರೆ ಏನು, 1.01 ಕ್ಯೂಬ್ ಮೈನಸ್ ಸ್ಮಾಲ್ ಆರ್ ಎಷ್ಟಿದೆ, 1 ಕ್ಯೂಬ್ ಅಲ್ವಾ. ಇದು 2/3 ಪೈ ಅಂದ್ರೆ 22/7 ಅಂತ ಬರ್ಕೋಬಹುದು. ಇಂಟು ನೋಡಿ, ಇದು 1 ಕ್ಯೂಬ್ ಅಂದ್ರೆ 1 ಆಗತ್ತೆ. ಬಟ್ ಇದನ್ನ ನಾವು ಕ್ಯೂಬ್ ಅಂದ್ರೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. 1.01 ಇಂಟು 1.01. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ನೋಡಿ, 1.01 ಇಂಟು 1.01.
ಪಾಯಿಂಟ್ ಆಮೇಲೆ ಇಟ್ಕೊಳ್ಳೋಣ, ಬರೀ ಮಲ್ಟಿಪ್ಲೈ ಮಾಡೋಣ. 1 1 1, 1 0 0, 1 1 1. 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬಂತು. ಅಗೇನ್ 1 ಇಂದ ಮಾಡಿದ್ರೆ 1 1 1 1, 1 0 1, 1 1 1, 1 0 2 0 1 ಬಂತು. ಇನ್ನು ಒಂದಿದೆ ಅಲ್ವಾ, ಕ್ಯೂಬ್ ಇದೆ ಅಲ್ವಾ, ನಾವು ಸ್ಕ್ವೇರ್ ಮಾಡಿದ್ವಿ. ಇನ್ನು ಒಂದ್ಸರಿ ಮಾಡ್ಬೇಕು. ಇಲ್ಲಿ ಪಾಯಿಂಟ್ ಎಲ್ಲಿ ಇಡಬೇಕಾಗತ್ತೆ, 4 ಡಿಜಿಟ್ಸ್ ಆದ್ಮೇಲೆ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಮತ್ತೆ ಮಾಡೋಣ. 1 1 1, 1 0 0, 1 2 2, 1 0 0, ಅಗೇನ್ 1 1 1. 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ 0ನೇ ಬಂತು. ಈಗ 1 1 1 1, 1 0 0, 1 2 2, 1 0 0, 1 1 1. ಆಡ್ ಮಾಡೋಣ. 1 0 3 0 3 0 1 ಬಂತು. ಸೊ ಬರೆಯೋಣ. 1 0, ಪಾಯಿಂಟ್ ಎಲ್ಲಿ ಇಡಬೇಕು ನೋಡಿ, ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ 4 ಡಿಜಿಟ್ಸ್ ಆದ್ಮೇಲೆ ಇದೆ, ಅಂದ್ರೆ 6 ಡಿಜಿಟ್ಸ್ ಆದ್ಮೇಲೆ ಇಡಬೇಕು. 1 2 3 4 5 6. ಸೊ ಎಲ್ಲಿ ಬರುತ್ತೆ, 1 ಆದ್ಮೇಲೆ ಬರುತ್ತೆ, ಇಲ್ಲಿ ಇಟ್ಬಿಡ್ತೀವಿ. 1.030301. ಓಕೆ, ಇದನ್ನ ನಾನು ರಬ್ ಮಾಡ್ತೀನಿ. ಮೈನಸ್ 1 ಕ್ಯೂಬ್ ಅಂದ್ರೆ 1 ಆಯ್ತು. ಈಗ ನೋಡಿ, 22 ಕ್ಯಾನ್ಸಲೇಷನ್ ಅಂತೂ ಹೋಗಲ್ಲ. 22 2 44 ಆಯ್ತು. ಅಪಾನ್ 3 7 21 ಆಯ್ತು. ಇಂಟು, ಈಗ ನೋಡಿ ಇದು 1.030301 ಇದೆ. ಓಕೆ, -1 ಅಂತಿದೆ. -1 ಅಂದ್ರೆ ಈ ರೀತಿ ಮೈನಸ್ ಮಾಡಬೇಕು. 1.00 ಇದೆ ಅಂತ ಅರ್ಥ. ಓಕೆ, ಮೈನಸ್ ಮಾಡಿದಾಗ ಏನ್ ಬರುತ್ತೆ? ಓಕೆ, ಸೊ ಏನ್ ಬಂತು? 0.030301 ಬಂತು. ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಇದರಲ್ಲಿ ಕ್ಯಾಲ್ಕುಲೇಷನ್ ಇದೆ ಜಾಸ್ತಿ, ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಮಾಡಬೇಕು, ಇಲ್ಲಾಂದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡೋಣ. 0.030301 ಇಂಟು 44 ಮಾಡೋಣ. ಓಕೆ, 4 1 4, 4 0 0, 4 3 12, 4 0 0, 1 here, again 4 3 12, 4 0 0, 1 here, 4 0 0. ಈಗ ಮತ್ತೆ ಸೇಮ್ ಬರುತ್ತೆ, ಇದೇ ಸೇಮ್ ಬರುತ್ತೆ. 4 ಇಂದ ಮಾಡಿ. ಸೊ ಇಲ್ಲಿ ಲೆಫ್ಟ್ ಇಂದ ಹಾಕೊಂಡು ತಗೋಣ. 4 0 2 1 2, ಅಗೈನ್ 1, ಇಲ್ಲಿ 0. ಸೊ 4 4 2 3 3 3 1 0. ಓಕೆ, ಪಾಯಿಂಟ್ ಎಲ್ಲಿ ಬರುತ್ತೆ? 6 ಡಿಜಿಟ್ಸ್ ಆದ್ಮೇಲೆ ಇದೆ. 1 2 3 4 5 6. ಸೊ ಏನ್ ಬಂತು? 1.333244 ಅಪಾನ್ 21. ಓಕೆ, ಇನ್ನು ಇದನ್ನ ಡಿವೈಡ್ ಮಾಡಬೇಕು. ಎಂತ ಇದೆ ಅಲ್ವಾ, ಕ್ಯಾಲ್ಕುಲೇಷನ್ ಇದೆ. (21) 1.333244. ಓಕೆ, ನೋಡಿ ಪಾಯಿಂಟ್ ಇರೋದ್ರಿಂದ ಬರಲ್ಲ ನಮ್ಗೆ. 1 ಚಿಕ್ಕ ನಂಬರ್ ಇದೆ, ಸೊ ನಾವೇನ್ ಹಾಕ್ಬೇಕು? 0 ಪಾಯಿಂಟ್ ಹಾಕೋಬೇಕು ಫಸ್ಟ್. ಹಾಕೊಂಡ್ರೆ ನಾವು 2 ಇನ್ನೊಂದು ತಗೋಬಹುದು, ಆದ್ರೂ 13 ನಮ್ಗೆ ಚಿಕ್ಕದಾಯ್ತು. ಸೊ ನಾವೇನ್ ಮಾಡ್ಬೇಕು? ಇನ್ನೊಂದು 0 ತಗೋಬೇಕು. ಈಗ 133 ಆಯ್ತಲ್ವಾ? ಸೊ 21 ಇಂಟು 133 ಅಂದ್ರೆ 6 ಇಂದ ಮಾಡಿ ನೋಡೋಣ. 6 1 6, 6 2 12.
126 ಆಯ್ತು. ಓಕೆ ಬರುತ್ತೆ 6 126. ಓಕೆ 13 minus 6 is 7. 2 minus 2 0. ಇಲ್ಲಿ 7 3 ತಗೊಳ್ಳೋಣ. ಈಗ 21 into 3 ಮಾಡೋಣ. 3 1s are 3, 3 2s are 6 ಬರುತ್ತೆ. 3s are 63. 10 remains. Again take 2 here. ಇನ್ನು ಏನ್ ಮಾಡಬೇಕು ಈಗ 102 ಅಂದ್ರೆ 4 ಇಂದ ಮಾಡೋಣ. 5 ಇಂದ ಮಾಡೋಣ. 5 1s are 5, 5 2s are 10. ಇಲ್ಲ 4 ಇಂದಾನೆ ಮಾಡಬೇಕು. 4 1s are 4, 4 2s are 8. So 4s are 84. 12 minus 4 8. 9 remains here. 9 minus 8 1. Again take 4. ಈಗ 21 into 8 ಮಾಡೋಣ. 8 1s are 8, 8 2s are 16. ಆಗತ್ತೆ. 8s are 168. 14 minus 8 is 6. 8 7 minus 6 is 1. ಓಕೆ ಈಗ ಮತ್ತೆ 0 ತಗೋಬಹುದು. 0 ತಗೊಂಡ್ರೆ ನಮಗೆ ಅಗೇನ್ ನಾವು 21 into 7 ಹಾಕ್ಬೇಕಾಗತ್ತೆ. 7 1s are 7, 7 2s are 40. 147 ಹಾಕ್ಬೇಕು. ಹಿಂಗೆ ಬರ್ತಾನೆ ಹೋಗ್ತಾ ಇರುತ್ತೆ. ಸೊ ಸಾಕು, ಇಷ್ಟಕ್ಕೆ ಸಾಕು ಮಾಡ್ಬಿಡ್ಬೋದು. ಸೊ ನಾವೇನಂತ ಹೇಳ್ಬೋದು, ವಾಲ್ಯೂಮ್ ಆಫ್ volume of iron used is equals to ಏನು ಹೇಳಬೇಕು ಆನ್ಸರ್ 0.06348. ಇದು ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಏನಿದೆ ಮೀಟರ್ ಅಲ್ಲಿದೆ. ಸೊ ಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್